ನೋಡಿ ಗಾಯ್ಸ್ ಏನೇನು ಒತ್ಕೊ ಬಂದಿದ್ದಾರೋ. ಓಹೋ ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದಾಳೆ. ಎಣ್ಣೆ ಎಲ್ಲ ರೆಡಿ ಆಯ್ತು ನೋಡಿ ಗಾಯ್ಸ್. ಒಂದೊಂಚೂರು ತಿನ್ಕೌಟ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ವ್ಲಾಗ್. ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ, ಅಂಗಡಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನವೀನ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಇವಾಗಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಕ್ಕಳು ಏನೋ ಮಾಡಬೇಕು ಅಂತ ಹೋಗಿ ಅಂಗಡಿಗೆ ಹೋಗಿದ್ದಾರೆ, ಹೋಗಿ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇನ್ನೂ ಬಂದಿಲ್ಲ, ನಾನು ಕಾಯ್ತಾ ಇದ್ದೀನಿ ಗಾಯ್ಸ್. ಹೋಗಿ 1 ಅವರ್ ಆಯಿತು. ಏನು ತತ್ತಾರೋ ಗೊತ್ತಿಲ್ಲ. ಬಂದರು ಗಾಯ್ಸ್, ನೋಡಿ ಗಾಯ್ಸ್ ಬಂದರು ನೋಡಿ ಗಾಯ್ಸ್. ಏನೇನು ಒತ್ಕೊ ಬಂದಿದ್ದಾರೋ. ನೋಡೋಣ ಏನೇನು ತಂದಿದ್ದಾರೋ ಅಂತ ನೋಡೋಣ. ಇಡೀ ಮೋರೆ ಒತ್ಕೊ ಬಂದ್ಬಿಟ್ಟಿದ್ದಾರೆ ಗಾಯ್ಸ್. ಏನೇನು ತಗೊಬಂದಿದ್ದಾರೆ ಅಂದರೆ ಕುರ್ಕುರೆ ತಗೊಬಂದಿದ್ದಾರೆ. ಎಷ್ಟು 4 ಜನಕ್ಕೂ ತಗೊಬಂದಿದ್ದಾರೆ. ಓರಿಯೋ ಬಿಸ್ಕೆಟ್ ತಂದಿದ್ದಾರೆ. ಇಡೀ ಮೋರ್ನೇ ಒತ್ಕೊ ಬಂದ್ಬಿಟ್ಟಿದ್ದಾರೆ ಗಾಯ್ಸ್. ನವೀನ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತೆ, ಏನು ಅನ್ಕೋಬೇಡಿ. ನೋಡಿಲಿ ಬೇಬಿಕಾರ್ನ್ ಯಾಕೆ ಪಿಜ್ಜಾ ಮಾಡೋಕ್ಕೆ. ಏನೇನು ಬೇಕು, ಏನೇನು ಮಾಡ್ತಾರೋ ಅಂತ ಗೊತ್ತಿಲ್ಲ ಗಾಯ್ಸ್. ಏನೇನು ಬೇಕು ಎಲ್ಲಾನು. ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಸೋಯಾ ಸಾಸ್, ಪನ್ನೀರ್ ತಗೊಬಂದಿದ್ದಾರೆ, ಬಟರ್ ತಗೊಬಂದಿದ್ದಾರೆ. ದಟ್ಸ್ ಇಟ್ ಖಾಲಿ. ಇದು ಡಬ್ಬ ಅಂತೆ ನೋಡಿ ಗಾಯ್ಸ್. ಇಷ್ಟೆಲ್ಲ ತಗೊಬಂದಿದ್ದಾರೆ. ಇಂಥ ಮಕ್ಕಳು ನೋಡ್ತೀರಾ. ನನಗಂತೂ ನಿನ್ನೆ ಮೊನ್ನೆ ಎಲ್ಲ ಹಬ್ಬದ ಕೆಲಸ ಇತ್ತು. ಸೌಂಡ್ ಕಮ್ಮಿ ಕೊಡ. ನನ್ನ ಮಗ ನೋಡಿ ದೊಡ್ಡವನು ಇವಾಗ ಕಾಲೇಜಿಂದ ಬಂದು ಕೂತಿದ್ದಾನೆ ಫೋನಲ್ಲಿ. ಪಾಪು ಸೌಂಡ್ ಕಮ್ಮಿ ಕೊಡ. ವಾ ಸೌಂಡ್ ಕಮ್ಮಿ ಕೊಡು ಅಂದರೆ ಕೊಡಲ್ಲ ಗೈಸ್. ಅವನು ಯಾವ ಥರ ಆಡ್ತಾನೆ ನೋಡಿ. ಇವಾಗ ಏನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ, ನೋಡೋಣ. ಇವತ್ತು ಏನು ರೆಸಿಪಿ ತೋರಿಸ್ತಾಳೆ ನಮ್ಮ ಸಣ್ಣ ಮಗಳು. ಅವತ್ತಂತೂ ಮಿಲ್ಕ್ ಶೇಕ್ ಮಾಡ್ತೀನಂತ ಬರೋ ಹಾಲನ್ನು ಉಪ್ಪಿಸಿ ರೋಸ್ ಹಿಡ್ದೋಸ್ಬಿಟ್ಲು. ಅದನ್ನು ನಾವು ಟೇಸ್ಟು ಕೂಡ ನೋಡಲಿಲ್ಲ. ಅವರೇ ಬರೋದು ಎಷ್ಟು ಹಾಲಿತ್ತು ಅಷ್ಟರಲ್ಲೇ ಅದು ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡ್ರು. ಅದಕ್ಕೆ ನಾನು ಅವತ್ತು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಏನು ಮಾಡ್ತಾರೆ ಅಂತ ನೋಡೋಣ. ಅದು ರೆಸಿಪಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಏನೋ ಚೀಸ್ ಗಾರ್ಲಿ ಬ್ರೆಡ್ ಮಾಡ್ತಾ ಇದ್ದಾಳಂತೆ. ಅದಕ್ಕೆಲ್ಲ ಏನೇನು ಬೇಕು ಸಾಮಗ್ರಿಗಳು ಹೇಳಿ ಹರ್ಷಿತ್ ಅವರೇ. ಹೇಳಿ ಆಯಿತು. ಪ್ರಿಪ್ರೇಷನ್ ಮಾಡ್ಕೋತಾಳಂತೆ ಗಾಯ್ಸ್. ಆಮೇಲೆ ಮಾಡ್ತೀನಿ, ಸಿಗ್ತೀನಿ. ಓಕೆ, ಇವಾಗ ಗಾಯ್ಸ್ ಇದು ಏನಪ್ಪ, ಇದು ಬರೀ ಮೆಸೇಜ್ಗಳು. ಚೀಸ್ ಹಾಕೋತಾ ಇದ್ದಾಳೆ ಗಾಯ್ಸ್. ಆಮೇಲೆ ಗಾರ್ಲಿಕ್ ಹಾಕೋತಾ ಇದ್ದಾಳೆ. ಬರೀ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಕುಟ್ಟಣಿಗೆಯಲ್ಲಿ ಕುಟ್ಕೊಂಡಿದ್ದಾಳೆ ಗಾಯ್ಸ್. ಫ್ಲೆಕ್ಸೀಡ್ ಹಾಕ್ತಾ ಇದ್ದೀನಿ. ಫ್ಲೆಕ್ಸೀಡ್ ಹಾಕ್ತಾ ಇದ್ದಾಳೆ. ಆಮೇಲೆ ಇದು ಒರೆಗಾನೋ. ಆಮೇಲೆ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾಳೆ ನೀಟಾಗಿ. ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೋತಾ ಇದ್ದಾಳೆ. ಏನು ಇದು ರೆಸಿಪಿ ಏನು ಮಾಡ್ತಾ ಇರೋದು ನೀನು? ಚೀಸ್ ಗಾರ್ಲಿಕ್ ಬ್ರೆಡ್.
ಚೀಸ್ ಗಾರ್ಲಿ ಬ್ರೆಡ್ ಅಂತೆ ಗಾರ್ಲಿಕ್ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡ್ತಾ ಇದ್ದಾಳಂತೆ ಗಾಯ್ಸ್ ಇವಳು. ಸಾರಿ ಗಾಯ್ಸ್, ಏನು ಅನ್ಕೋಬೇಡಿ, ನನ್ನ ಮಾತು ಒಂದು ಸ್ವಲ್ಪ ತೊದಲಿಸುತ್ತೆ. ನೀಟಾಗಿ ಮಾತಾಡ್ತಾ ಇರ್ತೀನಿ, ಆದರೆ ಒಂದೊಂದು ವರ್ಡು ಒಂದು ಸ್ವಲ್ಪ ಹಿಡ್ದಂಗೆ ಆಗುತ್ತೆ, ಏನೋ ಅನ್ಕೋಬೇಡಿ. ಇದನ್ನು ಏನು ಮಾಡ್ಕೋತೀವಿ, ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾರೆ. ಬ್ರೌನ್ ಬ್ರೆಡ್ ಸಿಗಲಿಲ್ಲ. ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾರಂತೆ, ಆದರೆ ಇವಳಿಗೆ ಬ್ರೌನ್ ಬ್ರೆಡ್ ಸಿಗಲಿಲ್ವಂತೆ. ಸಾರಿ ಗಾಯ್ಸ್, ನಾನು ಅವಳು ಏನು ಮಾಡ್ತಾಳೆ ಅಷ್ಟನ್ನು ಮಾತ್ರ ತೋರಿಸ್ತೀನಿ ಅಷ್ಟೇ. ನಮ್ಮದು ಅಡುಗೆ ಮನೆ ಸ್ವಲ್ಪ ಚಿಕ್ಕದು, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಕಷ್ಟ. ಅದಕ್ಕೋಸ್ಕರ ನಾನು ಯಾವುದೇ ಥರ ರೆಸಿಪಿನ ಜಾಸ್ತಿ ತೋರಿಸಲ್ಲ. ಇದನ್ನೆಲ್ಲ ಇವಾಗ ನೀಟಾಗಿ ಬ್ರೆಡ್ಗೆ ಅಪ್ಲೈ ಮಾಡ್ಕೊತಾ ಇದ್ದಾಳೆ. ಎಲ್ಲ ನೀಟಾಗಿ ಹಚ್ಕೊಂಡು ಅದನ್ನು ಏನು ಮಾಡೋದಿದ್ದು ನೆಕ್ಸ್ಟು ಪ್ಯಾನ್ನಲ್ಲಿ ಫ್ರೈ ಮಾಡ್ಕೊತಾಳೆ ಗಾಯ್ಸ್ ಅಲ್ವಾ. ಓವನಲ್ಲೂ ಮಾಡ್ಬೋದು, ನಮ್ಮ ಹತ್ರ ಪ್ಯಾನ್ ಇದೆ, ಪ್ಯಾನಲ್ಲಿ ಓವನಲ್ಲೂ ಮಾಡ್ಕೋಬೋದಂತೆ. ನೀವು ಓವನ್ ಇರೋರು ಓವನಲ್ಲೂ ಮಾಡ್ಕೋಬೋದು, ಆದರೆ ನಮ್ಮಲ್ಲಿ ಓವನ್ ಇಲ್ಲ, ಅದಕ್ಕೋಸ್ಕರ ನಾವು ಪ್ಯಾನಲ್ಲೇ ಮಾಡ್ಕೋತೀವಿ. ಇವಾಗ ನೆಕ್ಸ್ಟು ಏನವ ಇದು, ಚೀಸ್ ಹಾಕ್ತಾ ಇದ್ದಾಳೆ ನೆಕ್ಸ್ಟು. ಸಾರಿ ಗಾಯ್ಸ್, ಇವೆಲ್ಲ ನಾನು ತಿನ್ನಲ್ಲ, ತಿಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಈ ಚೀಸು ಬಟರು ಇದೆಲ್ಲ ನನಗೆ ಸ್ವಲ್ಪ ಆಗಲ್ಲ. ಚೀಸ್ ಹಾಕ್ತಾ ಇದ್ದಾಳೆ. ಚಳಿಗೆ ತಮ್ಮದಿರು ಸ್ಕೂಲ್ ಕಾಲೇಜಿಂದ ಬಂದಿದ್ದಾರಲ್ವ, ಅದಕ್ಕೋಸ್ಕರ ಮಾಡಿಕೊಡ್ತಾ ಇದ್ದಾಳೆ. ಇವಾಗ ಹಾಕ್ತಾಳೆ ಗಾಯ್. ಓಕೆ, ಇವಾಗ ಪ್ಯಾನಲ್ಲಿ ಚೆನ್ನಾಗಿ ಅದನ್ನು ಚೂರು ಬೆಣ್ಣೆ ಹಾಕ್ತಾ ಇದ್ದಾಳೆ. ಚೂರು ಬೆಣ್ಣೆ ಹಾಕ್ಕೊಂಡು ಆ ಕಡೆ ಸಾಂಬಾರು ಬೇಯ್ತಾ ಇದೆ, ರಸಮ್ ಸಾಂಬಾರು ಮಾಡ್ತಾ ಇದ್ದೀವಿ ಲೈಟಾಗಿರಲಿ ಅಂತ. ನಿನ್ನೆ ಮೊನ್ನೆ ಎಲ್ಲ ನಾನ್ ವೆಜ್ ಊಟ ಮಾಡಿ ಒಂಥರ ಅನಿಸ್ತಾಯಿತ್ತು, ಅದಕ್ಕೋಸ್ಕರ ಲೈಟಾಗಿ ಏನಾದರೂ ಒಂದು ಸ್ವಲ್ಪ ರಸಮ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಯಂಕಾಲಕ್ಕೆ ರಸಮು ಕೂಡ ರೆಡಿ ಆಗ್ತಾ ಇದೆ. ಇವಾಗ ಇಲ್ಲಿ ಬೆಣ್ಣೆನೂ ಕೂಡ ಚೆನ್ನಾಗಿ ಮೆತ್ತಗೆ ನಿಧಾನ. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾಳೆ ಮೆಲ್ಲ ಹೇಳು. ಒಂದೇ ಸೈಡ್ ಅಂತೆ, ಒಂದೇ ಸೈಡ್ ರೋಸ್ಟ್ ಅಂತೆ ಗಾಯ್ಸ್. ಇದಾದ್ಮೇಲೆ ತೋರಿಸ್ತೀನಿ. ಮತ್ತು ಅದು ಚೆನ್ನಾಗಿ ರೋಸ್ಟ್ ಆಗೋಷ್ಟರೊಳಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾಳೆ. ಅದನ್ನು ಸಿಮ್ಮಲ್ಲಿ ಇಡಬೇಕು, ಇಷ್ಟು ಸಿಮ್ಮಲ್ಲಿಟ್ಟು ರೋಸ್ಟ್ ಮಾಡ್ಕೊತಾ ಇದ್ದಾಳೆ. ಇನ್ನೊಂದು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾಳೆ. ನೋಡಿ ಗಾಯ್ಸ್, ಈ ಥರ ಆಗಿದೆ, ಎಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಒಂದೇ ಕಡೆ ಮಾತ್ರ ರೋಸ್ಟ್ ಮಾಡಬೇಕು, ಎರಡು ಕಡೆ ಮಾಡೋಂಗಿಲ್ಲ. ಸಕ್ಕತ್ತಾಗಿ ಬಂದಿದೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ, ಚೆನ್ನಾಗಿ ತಿಂತಾರೆ ಈ ಥರ ಎಲ್ಲವ. ಆದರೆ ನಮ್ಗೆ ಇಷ್ಟ ಆಗಲ್ಲ. ಹೊರಗಡೆ ಕೊಡಿಸಿ ಅಂತ ಹೇಳ್ತಾರೆ, ಆದರೆ ನಾನು ಹೊರಗಡೆ ಕೊಡ್ಸೋಕ್ಕೆ ಹೋಗಲ್ಲ. ಈ ಥರ ಮನೇಲೇ ನಾನು ಹೆಣ್ಮಕ್ಳು ಬಂದಾಗ ಇಲ್ಲ, ಕರೆಕ್ಟಾಗಿದೆ, ಕರಗಬೇಕು. ಚೆನ್ನಾಗಿ ಬಂದಿದೆ ಗಾಯ್ಸ್ ಅಲ್ವಾ ಮಗನೇ. ವಾಲೆ ನನ್ನ ಮಗ ಕಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಇನ್ನೊಂದು ರೋಸ್ಟ್ ಆಗಕ್ಕೆ ಇಟ್ಟಿದ್ದಾಳೆ. ಸಿಮ್ಮಲ್ಲಿ ಇಟ್ಟಿದ್ಯಾವ? ಪ್ಲೇನ್ ಐತಲ್ಲ ತಗೋ. ಇವನೇ ಎತ್ಕೊಂಡನು. ಯಾಕೆ ಕಟ್ ಮಾಡೋಕೆ ಈಸಿ ಆಗುತ್ತೆ ಅಂತನಾ? ನಮ್ಮ ಮನೆಯಲ್ಲಿ ಯಾವ್ದು ಇರುತ್ತೆ ಅದ್ರಲ್ಲಿ ನಾವು ಮಾಡ್ಕೊತೀವಿ ಗಾಯ್ಸ್. ಮತ್ತೆ ಓ ಆ ಥರ ಏನಿದು ನೆಂಚ್ಕೊಂಡು ತಿನ್ನೋಕೆ ಫ್ರೆಂಡ್ಸ್, ನೆಂಚ್ಕೊಂಡು ತಿನ್ನೋಕಂತೆ. ಏನೋ ಒಂಚೂರು ಬಡವರಾಗಿ ಅದನ್ನ ಮಾಡ್ತೀವಿ. ಬಡವ್ರು ಏನು ಮಾಡೋದು ಫ್ರೆಂಡ್ಸ್, ದುಡ್ಡಿಲ್ಲ, ಏನಾದ್ರೂ ಮಾಡ್ಕೊ ತಿಂತೀವಿ. ತಿಂಗ್ಳಿಗೊಂದು ವರ್ಷಕ್ಕೊಂದ್ಸತಿ ಮಾಡ್ಕೊಡ್ತಾರೆ ಈ ಥರ. ಹೇಳು. ನಮ್ಮ ಬರೀ ಚಿತ್ರಾನ್ನ, ನಿಮ್ಗೇನು ಚಿತ್ರಾನ್ನ ಮಾಡ್ಕೊಡ್ತಾರಪ್ಪ ಐಕಿಲ್ಲ. ಇವಳು ಬಂದರೆ ವೆರೈಟಿ ಐಟಮ್ಸು, ಪನ್ನೀರ್ ಪಲಾವ್, ಪನ್ನೀರ್ ಚಿಕನು,
ಮತ್ತು ಈ ಥರ ಎಲ್ಲ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಅಮ್ಮ ಏನು ಮಾಡೋದು ಇಲ್ಲ. ಇಟ್ಕೋ ಹಿಂಗೆ. ಹಾಂ, ನೀನು ನಿಂತ್ಕೊ ಅಲ್ಲೇ ದೂರಕ್ಕೆ ಹೋಗು. ಹಾಂ, ಮೇಕೆ ಹಂಗೆ ಇಟ್ಕೊ. ನೋಡಿಲಿ. ತಿನ್ನಂಗೆ ಆಕ್ಟಿಂಗ್ ಮಾಡು. ಫ್ರೆಂಡ್ಸ್ ಟೇಸ್ಟ್ ಇದು ನಮಗೂ ಆಗಲ್ಲ ಗಾಯ್ಸ್. ಈ ಥರ ಎಲ್ಲ ಚೀಸ್ ಗೀಸ್ ಹಾಕ್ತಾರಲ್ವಾ, ಬಟರ್ ಚೀಸ್ ಎಲ್ಲ ಹಾಕ್ತಾರಲ್ವಾ, ಅದಕ್ಕೋಸ್ಕರ ಅವ್ರಿಗೂ ಕೂಡ ಆಗಲ್ಲ ಇದೆಲ್ಲ. ಆದರೆ ಮಕ್ಕಳು ಇಷ್ಟಪಡ್ತಾರಲ್ಲ ಅನ್ನೋದಕ್ಕೋಸ್ಕರ ನಾವು ಮಾಡ್ಕೊಡೋದಷ್ಟೇ. ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಏನು ಅನ್ಕೋಬೇಡಿ. ಇದು ಕೂಡ ರೋಸ್ಟ್ ಆಗಿದೆ ಅಂತ ಅನಿಸುತ್ತೆ. ಅದು ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಗಾಯ್ಸ್, ಘಮ ಘಮ ಅಂತ ಇದೆ. ಇದು ರೋಸ್ಟ್ ಆಗಿದೆ, ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿ ಹೋಗಿದೆ ಇದು. ಪ್ಲೇಟ್ ಅಲ್ಲ, ಪ್ಲೇಟ್ ತಗೋಬಾರ. ಅಯ್ಯೋ ಚೆನ್ನಾಗೈತಾ? ಒಬ್ರೇ ತಿನ್ಕೊಬಿಡಿ, ನನಗೂ ಮಡ್ಗಿ. ನೋಡಿ, ಒಬ್ಬರೇ ತಿನ್ಕೋಬೇಡಿ, ನನಗೂ ಮಡಿಗೆ ಅಂತ ಇದ್ದಾಳೆ ಗಾಯ್ಸ್. ನೋಡಿ ಗಾಯ್ಸ್, ಹೆಂಗೆ ಇವನಂತೂ ತಿಂದುಬಿಟ್ಟು ಸೈಲೆಂಟಾಗಿ ಏನು ಗೊತ್ತಿಲ್ಲ ಅನ್ನೋ ಕೂತ್ಕೊಳ್ಳೋದು ಅಲ್ವಾ ಅಲ್ವಾ ಪಾಪ. ಝೂಮ್ ಮಾಡಿ ಹಿಡಿತೀನಿ ನಿನ್ನ ಇಲ್ಲಿ. ಇವಳಂತೂ ಏನು ನೋಡ್ತಾ ಇದ್ದೀನಿ ನೀನು ಫೋನಲ್ಲಿ? ಮತ್ತೆ ಏನು ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ? ಮಾತಾಡಲ್ಲ, ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಮಾತಾಡಲ್ಲ. ಯಾರು ನೋಡಿ ಗಾಯ್ಸ್, ಅಲ್ಲೇ ಒಂದು ಗುಳುಮ್ ಸ್ವಾಹ ಮಾಡ್ಕೊಂಡ್ರು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ. ಸಕ್ಕತ್ತಾಗಿ ಬಂದಿದೆ, ಸೂಪರ್ ಆಗೈತೆ. ನಾನಂತೂ ಟೇಸ್ಟ್ ಮಾಡಿಲ್ಲ, ಮಕ್ಕಳು ಟೇಸ್ಟ್ ಮಾಡಿ ತಿಂದರು. ನಾನು ಕೂಡ ಆಮೇಲೆ ಒಂಚೂರು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು ನೋಡಿ ಗಾಯ್ಸ್. ಒಂದೊಂಚೂರು ತಿನ್ಕೊಬಿಟ್ಟವ್ರೆ, ಅವ್ರ ಜೀವ ತಡೆದಿಲ್ಲ. ನೋಡಿ ಈ ಥರ ಬಂದಿದೆ, ಚೆನ್ನಾಗಾಗಿದೆ. ನಾನು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೇಸ್ಟ್ ಮಾಡ್ತೀನಿ ನಾನು ಕೂಡ. ಹೇಗಿದೆ? ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ನನಗಿದೆಲ್ಲ ಈ ಥರ ಎಲ್ಲ ಇಷ್ಟ ಆಗಲ್ಲ ಅಂತ. ನೋಡೋಣ ಹೇಗಿರುತ್ತೆ ಅಂತ. ನೋಡೋಣ ಗಾಯ್ಸ್, ಟೇಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ. ಆದರೆ ನನಗೆ ಚೀಸ್ ಇಷ್ಟ ಇಲ್ಲ, ಹಾಗಾಗಿ ನಾನು ತಿನ್ನಲ್ಲ. ಒಂಥರ ಅನಿಸುತ್ತೆ, ನಂಗೆ ಇಷ್ಟ ಆಗಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟು ಖಾರವಾಗಿ ಬೇಡ ಅಂದ್ರೆ ಸೂಪರ್ ಆಗಿದೆ. ನೋಡಿ, ನಾನು ಸಣ್ಣ ಮಗಳು ಕಿತ್ಕೊಂಡೆ ಬಿಟ್ಲು, ಬೇಡ ಅಂದರೆ ಕೊಡಿ ಅಂತ. ಚೆನ್ನಾಗಿ ಬಂದಿದೆ. ನೀವೊಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ಹೊರಗಡೆ ತರ್ಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಏನಿಲ್ಲ, ಆದರೆ ನನಗೆ ಚೀಸ್ ಬಟರ್ ಹಾಕಿದಾರಲ್ವಾ, ಅದು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಥರ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಖಾರವಾಗಿ. ಚಳಿ ಟೈಮ್ಗೆ ಈ ಥರ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು, ಏನಿಲ್ಲ, ಚೆನ್ನಾಗಿದೆ, ಸೂಪರ್. ನೋಡಿ ಗಾಯ್ಸ್, ನಾಳೆ ನವೀನ್ ಬರ್ತ್ಡೇ ಇದೆ. ಬಟ್ಟೆ ತಗೊಳ್ಳೋರಿ ಬನ್ನಿ ಅಂತ ಹೇಳಿದ್ರೆ ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿ ಗಾಯ್ಸ್, ಝೂಮ್ ಮಾಡಿ ಹಿಡಿತೀನಿ. ರೀ ನಡೀರಿ, ಯಾಕ್ರಿ? ನಮ್ಮ ಬರ್ತ್ಡೇ ಡೇಟ್ ಫಿಕ್ಸ್ ಮಾಡಿರೋದು ಕಿವಿ ಹಿಂಗೆ ಇಡಿಸ್ಬಿಟ್ಟು. ಬರೀ ಇದೆ, ಯಾವಾಗಲೂ ಹಿಂಗೆ. ನನಗೆ ಹಿಂಗೆ ಕಿವಿ ಇಡಿಸ್ಬಿಟ್ಟು ಮಾಡಿದ್ದು ಸ್ಕೂಲಲ್ಲಿ. ಅವಾಗೆಲ್ಲವ ಕಿವಿ ಇಡಿಸ್ಬಿಟ್ಟು ಹಿಂಗೆ ಕಿವಿ ಇಡಿಸ್ಬಿಟ್ಟು ಡೇಟ್ ಆಫ್ ಬರ್ತ್ ಬರ್ಕೊಂಡ್ರು. ಅದು ಡೇಟ್ ಆಫ್ ಬರ್ತ್ ಪಕ್ಕ ಅಲ್ಲಿರಲ್ಲ. ನಮ್ಮ ಡೇಟ್ ಯಾವುದು ಅಂತಲೇ ಗೊತ್ತಿಲ್ಲ ಗಾಯ್ಸ್. ಅವಾಗೆಲ್ಲ ಗೊತ್ತಿರಲಿಲ್ಲ. ಇವಾಗ ಆಧಾರ್ ಕಾರ್ಡಲ್ಲೆಲ್ಲ ಏನು ಡೇಟ್ ಆಫ್ ಬರ್ತ್ ಐತೆ ಅದು. ಹಿಂಗೆ ನೋಡಿ ಗಾಯ್ಸ್, ನನ್ನ ಮಗ ಯಾವ ಥರ ಮಿಮಿಕ್ರಿ ಮಾಡ್ತಾವನೆ ನಾನು ನೋಡ್ಬಿಟ್ಟು. ಮುಖ ತೋರಿಸೋ. ಡೇಟ್ ಆಫ್ ಬರ್ತ್ ಯಾವುದೋ ಆಧಾರ್ ಕಾರ್ಡಲ್ಲಿ ಇರುತ್ತೆ, ಅದನ್ನೇ ಬರ್ಡೇ ದಿನ ಅಂತ ಇಟ್ಕೋತೀವಿ. ಇವಾಗ ಅದಕ್ಕೆ ಕರಿತಾ ಇದ್ದೀನಿ, ಹೋಗೋಣ ಬನ್ನಿ ಅಂತ. ನಾನು ಕೊಡಿಸ್ತಾ ಇರೋದು ಯಾವಾಗಲೂ ಹಿಂಗೆ ಗಾಯ್ಸ್. ತನಗೆ ಅಂದರೆ ಏನು ಮಾಡ್ಕೊಳ್ಳಲ್ಲ ಈ ಮನ್ಸ. ಆದರೆ ಬೇರೆಯವ್ರಿಗಾದರೆ ಬೇಕಾದರೆ ಜೀವನೇ ತೇದು ಬಿಡ್ತಾರೆ. ಇನ್ನೊಬ್ರಿಗೆ ಮಾಡಿ 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 ಇವತ್ತು ಕಿರೀಟ ಹೊತ್ಕೊಂಡು ಕೂತವ್ರೆ ಅಲ್ವಾ? ನೋಡು, ಅಲ್ವೇನ್ರಿ?
ನಡೀರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಗಾಯ್ಸ್ ಇವ್ರಿಗೆ ತಮಾಷೆ ಮಾಡ್ತಾರೆ ಗಾಯ್ಸ್ ಇವರು. ಇವಂದು ಬರ್ತಡೇ ನೋಡಿ, ರಗ್ಗು ಚಳಿ ಅಂತ ರಗ್ ಕೌಚ್ಕೊಂಡು ಮಲಗಿದಾನೆ ಗಾಯ್ಸ್, ಚಳಿ ಅಂತೆ ಅವನಿಗೆ. ಅದಕ್ಕೋಸ್ಕರ ಪ್ಲೀಸ್ ಗಾಯ್ಸ್ ಹೇಳಿ ನೀವಾದರೂ ಹೋಗಿ ನವೀನ್ ತಗೊಬರಗಿ ಬಟ್ಟೆನ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಹೋಗೋಣ ಬನ್ನಿ ಅಂತ. ರೇ ನಡೀರಿ ಹೋಗೋಣ. ನಡೀರಿ ರೀ ಟೈಮ್ ಆಯ್ತು. ಅಲ್ಲ ಇರೋ ಬಟ್ಟೆ ಇಕ್ಕಿದ್ರೆ ನಾಳೆ ಕಳೆಯೋದಿಲ್ವಾ? ಕಳೀತದೆ, ಆದರೆ ನಮ್ಮ ಖುಷಿಗೆ ಅಲ್ವಾ ಗೈಸ್, ನಮಗೆ ಖುಷಿ, ನಮ್ಮ ಖುಷಿಗೋಸ್ಕರನಾದರೂ ಅವರು ಏನೋ ತಗೋಬೇಕು ಬಟ್ಟೆನ ಅಲ್ವಾ. ತಗೋತೀನಿ ಗೌರಿ ಹಬ್ಬಕ್ಕೆ. ಓ ಗೌರಿ ಹಬ್ಬಕ್ಕೆ ಜಲ್ದಿ ತಗೋತೀರಿ, ಆಮೇಲೆ ಅಂತಾರೆ ಗೌರಿ ಹಬ್ಬಕ್ಕೆ ತಗೋತೀನಿ ಅಂತ ದೀಪಾವಳಿಗೆ ತಗೊಂಡ್ರಾಯ್ತು ಅಂತಾರೆ. ಅದು ಗೈಸ್ ದೀಪಾವಳಿಗೆ ತಗೊಂಡ್ರಾಯ್ತು ಅಂತಾರೆ. ಗಣೇಶ ಹಬ್ಬ ಮಾಡ್ಬಿಡುವ ಗಣೇಶ ಹಬ್ಬ ಅದು ತಗೊಳ್ಳುರಿ, ನೀವು ತಗೊಳ್ಳುರಿ, ನಾನು ತಗೊಳ್ತಾ ಇರೋದು. ನಡೀರಿ ನಮಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನ್ಯೂ ಕ್ಲಾತ್. ನಡೀರಿ ಗಾಯ್ಸ್, ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಗಾಯ್ಸ್, ಅಂಗಡಿಲಿ ಸಿಗ್ತೀನಿ ಮತ್ತೆ. ನಂಗೆ ಸಿಟ್ಟು ಬರ್ತಾದೆ, ಎಷ್ಟು ಕರೆದ್ರು ಬರ್ತಾ ಇಲ್ಲ. ಪ್ರತಿ ವರ್ಷನೂ ಹಿಂಗೆಯ ಅಯ್ಯೋ ಅವ್ನಿಗೇನು ಬೇಕಂತ ತಗೋತಾನೆ. ನೋಡಿ ಗಾಯ್ಸ್, ಹೋದ ವರ್ಷ ಈ ಕಡಗ ಕೊಡಿಸಿದ್ದೆ, ಸೇವ್ ಮಾಡಿ ಒಂದೊಂದು ರೂಪಾಯಿನೂ ಕೂಡಿಸಿ ಇಟ್ಟು 10 ರೂಪಾಯಿ 1 ರೂಪಾಯಿ ಎಷ್ಟು ಸಿಗುತ್ತೆ ಅಷ್ಟ ಕೂಡಿಸಿ ಇಟ್ಟು ಈ ಕಡಗ ಎಷ್ಟಾಯ್ತು ಅದಕ್ಕೆ? 1 ಲಕ್ಷ ಆಯ್ತಾ? ಅವನ್ಗೆ ಇವನ್ಗೆ ಎಲ್ಲ ಸೇರಿ ಅವನ್ಗೆ ಬೆಳ್ಳಿ ಚೈನು, ಇವನು ಬೆಳ್ಳಿ ಚೈನು, ಇದು ಸುಮಾರು ಆಯ್ತು. ಇದಕ್ಕೂ ಎಷ್ಟು ಅಂತ ಜ್ಞಾಪನ ಇಲ್ಲ, ನೆನಪಿಲ್ಲ. ಒಟ್ಟಿನಲ್ಲಿ ಇದನ್ನ ತಗೊಟ್ಟಿದ್ದೆ. ಆಚೆ ವರ್ಷ ಬಟ್ಟೆ ತಗೊಟ್ಟಿದ್ದೆ, ಈ ವರ್ಷ ನಮಗೆ ತಗೊಳ್ಳೋಣ ಅಂತ ಏನೋ ನಮ್ಮ ಪ್ರೀತಿಗೆ ತಗೊಡ್ತೀವಿ. ಆದ್ರೆ ಇವ್ರೇ ಯಾಕಪ್ಪ ಒಂಚೂರು ಸಾಂಗ್ ಹಾಕಿಲ್ಲ ಅಲ್ವಾ, ಹಂಗಾರೆ ವೇಸ್ಟು. ಟಿವಿ ನೋಡ್ತಾ ಇದ್ದಾರೆ ಗಾಯ್ಸ್, ಎಲ್ಲ ಕುತ್ಕೊಂಡು ಟಿವಿಲಿ ಇಂಟ್ರೆಸ್ಟ್ ಆಗಿದ್ದಾರೆ. ಅಯ್ಯೋ ರಾಮ, ನಾನು ಟಿಪ್ಪಣಿ ರೆಡಿ ಮಾಡ್ಬೇಕಿತ್ತು. ರೆಡಿ ಮಾಡೋರಿ ಬನ್ನಿ. ಮುಖ ನೋಡಿ ಗಾಯ್ಸ್ ಹೆಂಗಾಗುತ್ತೆ, ಮುಖ ನೋಡಿ ಗಾಯ್ಸ್, ಈ ಸ್ಮೈಲ್ ಕೊಡ್ತಾರೆ ಗಾಯ್ಸ್. ಅದು ಹೆಂಗೆ ಮಾಡ್ಕೊತೀರಲ್ಲ ಮುಖ ಮಾಡ್ಕೊಳ್ಳಿ ರೀ, ಹಿಂಗೆ ರೀ ಇಲ್ಲಿ ಮಾಡ್ರಿ ಇಲ್ಲಿ. ಹಿಂಗೆಲ್ಲ ಕೋಪ ಮಾಡ್ಕೊಳ್ಳೋಣ ಹಂಗಲ್ಲ. ಅಯ್ಯಪ್ಪ ಕರ್ಕೋಗಷ್ಟೇ ಸಾಕಾಗೋಯ್ತದೆ. ಜಾತ್ರೆ ಮಾಡೋಕೆ ಈಗ ಅಂಗಡಿಗೆ ಹೋಗಿ ನಾನೇ ಬರ್ತೀನಿ ಈಗ. ಬರ್ತೀರಿ ಅಂತ ಗೊತ್ತು ಕಣ, ನಡಿಯಪ್ಪ ನನಗೆ. ಸುಮ್ಮನೆ ಧ್ಯಾನಕ್ಕೆ ಏನ್ ಬಣ ಅಂದಿರೋದು, ಏನ್ ಜೋರಾಗಿ ಮಾತಾಡಿರಿ, ಬಣ ಅನ್ಬೇಡಿ ನೀವು. ನಾಳೆ ಕಾದಿದ್ಯಾ ಹೋಯ್ತೆ ಆಮೇಲೆ ಕುಯ್ದಾಕಿದ್ರೆ ಆಯ್ತು. ನಡೀರಿ, ಹೊರಗಡೆ ತುಂಬಾ ಚಳಿ ಅಪ್ಪ, ಚಳಿ ಗಾಳಿ ಮಲ್ಕೊಳ್ಳೋಣ ಅನ್ಸ್ತೈತೆ. ನನಗಂತೂ ಈ ಟೈಮ್ ಬಂದರೆ ಮಂಕು, ಬರೀ ನಿದ್ದೆ ಮಾಡೋಣ ಅಂತಲೇ ಅನ್ಸೋದು. ನನಗೆ ಚಳಿ ಟೈಮ್ ಬರೋದೇ ಬೇಡ, ಯಾವಾಗಲೂ ಬಿಸಿಲೇ ಇರಲಿ ಅಂತ ಅನಿಸುತ್ತೆ. ಬೇಡಪ್ಪ ರಮ್ಮಯ್ಯ, ಬರೇ ಹೋಗೋಣ. ಗಾಯ್ಸ್, ಇವಾಗ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಬರುವಂಥ ಬಟ್ಟೆ ಶಾಪ್ಗೆ ಬಂದಿದ್ದೀವಿ. ನಿಮಗೆ ಟಿ ಶರ್ಟ್ ನೋಡೋಣ ಫಸ್ಟ್. ಭಯ್ಯ ತೋರಿಸ್ತಾ ಇದ್ದಾರೆ. ನಾನು ಒಬ್ಳು ಕೇಳ್ಬಿಟ್ಟು ಹಾಕೋ ಬಂದ್ಬಿಟ್ಟು ತಂಗಿ ಅಂತ ಕೊರಿತದೆ ಅಂತ ಕಾಲು. ಈ ಥರ ಪಾಕೆಟ್ ಇರೋ ಸಿಗಲ್ವಾ? ಅಂದರೆ ಇವರು ಡ್ಯೂಟಿಗೆಲ್ಲ ಹಾಕೋಯ್ತಾರಲ್ವಾ, ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ರೋಡ್ ಸೈಡ್ ಐತೆ, ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಏನು ಅನ್ಕೋಬೇಡಿ. ಯಾರಿಗೆ ಒಳ್ಳೆ ಕ್ವಾಲಿಟಿ ಕಲರ್ ಏನು ಹೋಗೋದ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಷ್ಟೇ. ಈ ಥರ ಇರಬೇಕು ಇತ್ತಲ್ವ ನಿಮ್ಮ ಹತ್ರ ಒಂದ್ಸಲ ಈ ಥರದ್ದು. ಹಾಂ
ಇಲ್ವಾ ಈ ಥರ ಟ್ರಯಲ್ ಇಲ್ಲ ಇಲ್ಲ ಕರೆಕ್ಟ್ ನೋಡ್ತಾ ಆಗುತ್ತೆ ಸರ್ ಏನು ಮಾಡಿ ನೋಡಿ ದಪ್ಪ ಇದ್ರೆ ಹೊಟ್ಟೆ ಕಾಣಿಸಲ್ಲ ಕಣಪ್ಪ, ಉದ್ದ ಇದ್ರೆ ಈ ಚೆನ್ನಾಗಿ ಕಾಣಿಸ್ತಾರೆ ಜಾಬ್ ಹಿಂಗೆ ಎತ್ಕೊತಾರೆ ಅಲ್ಲಿ ಹೋಗ್ಬಿಟ್ರೆ ಅಂತಂದ್ರೆ ಏನೋ ನಿಮಗೆ ಮಾತ್ರ ತಗೊಡ್ತೀನಿ ಅಂತ ಹೇಳಿ ಬಂದೆ, ಆದರೆ ಇಲ್ಲಿ ಬಂದ್ಮೇಲೆ ಪ್ಯಾಂಟ್ನು ಕೂಡ ತಗೊಡ್ತಾ ಇದ್ದೀನಿ. ನೋಡೋಣ ಜೀನ್ಸ್ ತಗೊಳ್ಳೋಣ ಒಂದ ಅಂತ. ಬರೀ ಟೀ ಶರ್ಟ್ ತಗೊಂಡ್ಬಿಟ್ರೆ ಅಲ್ಲ ರೀ, ಮೇಲ್ ಹಾಕೋಬಿಟ್ಟು ಕೆಳಗಡೆ ಏನಾಗತ್ತೀರ ಏನು ಮಾಡಿ ನೋಡಿದಾರೆ ಕೊಡಿ ಅವ್ರಿಗೆ ರೀ, ಇದು ವೇರ್ ಮಾಡಿ ನೋಡಿ. ₹240 520 ಏನೋ ಆಗುತ್ತೆ ಅಂದ್ರೆ ಏನ 520 ಹಾಂ ಹೋಗ್ಬೇಕಂದ್ರೆ ಎರಡಕ್ಕೆ ಹಾಕ್ಸ್ಲ ಮತ್ತೆ ತಗತ್ತೇನೋ ಆಗತ್ತೇನೋ ಕೇಳಿದೆ ಅದೇ ಮುಗಿಸ್ತಾರದು ಅದನ್ನ ತಗೋತಿರೋದು ಅದು ಅದೇ ಕೈತೆ ಚಿನ್ನದು ಅದೇ ಒಂದು ಅರಳು ಬರುತ್ತಲ್ಲ ಪಾಪು ಈಗ ನಾವು ಮೂಗ್ಬಟ್ಟು ಹಾಕತ್ತೀವಲ್ಲ ಆ ಥರ ಆದರೆ ಜಾಸ್ತಿ ಈ ಥರದ ಕೊಡಿ ಯಾವುದು ಇದೆ ಏ ಪಾಪು ಕೇಕ್ ಬಿಸೋದ ಚಿಕ್ಕ ಕೇಕ್ ತಗೋಗ್ಬಿಟ್ಟು ಒಬ್ಬರು ಕಾಸು ಕೊಟ್ಬಿಟ್ಟು ಆಮೇಲೆ ಬಾನರ ಬಂದಿರೋದು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಹಂಗಾದ್ರೆ ಇದು ಡಮ್ಮಿನಾ ನೀವು ತಗೊಂಡ್ಬಂದಿರೋದೆಲ್ಲ ಸೂಪರು ನೋಡಿ ಅರ್ಪಿತಾ ಇವೆಲ್ಲ ಲೋಕಲ್ ನೋಡಿ ಗಾಯ್ಸ್ ಇವ್ರು ತಗೊಳ್ಳೋದೆಲ್ಲ ಬ್ರ್ಯಾಂಡೆಡ್ ಅಂತೆ, ನಾವು ತಗೊಳ್ಳೋದೆಲ್ಲ ಡಮ್ಮಿ ಅಂತೆ. ಏನಪ್ಪ ಅನ್ನೋದು ಏನೋ ನೋಡಿದ್ರೆ ಬಟ್ಟೆ ಎಲ್ಲ ಚೆನ್ನಾಗಿರ್ತವೆ ಅಲ್ವಾ ಗಾಯ್ಸ್. ಇವಾಗ ಮತ್ತೆ ಅಂಗಡಿಗೆ ಹೋಗ್ತಾ ಇದ್ದೀವಿ, ಇನ್ನೊಂದಷ್ಟು ಶಾಪಿಂಗ್ ಮಾಡಬೇಕು, ಅದಕ್ಕೋಸ್ಕರ ಸಾಕು ಅಂದ್ಕಡೆ ಸೌಂಡ್ ಜಾಸ್ತಿ ಏನಾರು ಬಟ್ಟೆ ತಗೋತಿರ್ತೀವಿ ಆಫ್ ಮಾಡ್ಬಿಟ್ಟೆ ಸರ್ ಕರೆಕ್ಟಾಗಿ ಲೈಟ್ ಆನ್ ಮಾಡಿ ಇನ್ನೇನು ಹೇಳವ ದಿಕ್ಕೆ ಒಂದು ರಿಯಾಕ್ಷನ್ ನೋಡಿ, ಏನ್ ಬೇಕಾದ್ರೂ ಮಾಡ್ತಾನೆ. ಈಗ ಮುತ್ತ ಕೊಡ ಒಂದ ಕೊಡ ಒಂದ ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಮಾಲೆ ಕೊಡವ? ಮಾಡ್ಬೋಯ್ತೀನಿ ಕೊಟ್ರೆ ನಾಳೆ ಹೋಗೋದು ಮಾಲ್ ಚಿಂತನೆಗೆ ಕೊಡು. ಐಫೋನ್ 16 Pro Max ನಾನು ತಗತಾನೆ ₹40 ಐತೆ ನನ್ನ ಹತ್ರ ಗೊತ್ತಿಲ್ವಾ ಟಿವಿ ಆನ್ ಆಗ್ಲಿಲ್ಲ
ಏನ್ ಮಾಡಿದ್ದೆ ನಾನು ಗೊತ್ತಿಲ್ಲ ಅಷ್ಟೇ ಮಡಗಿದ್ದೀನಿ ಕಾಣರಿ ಪಡಿಕಿಲ್ಲ ನನಗೆ ಪಾಲೆ ಬೇಕು ಬೇಡವಾ ಹಾ ಮತ್ತೆ ಆಯ್ತು ಕೂಡ ಅಮ್ಮ ತಾನೇ ನಾನು ನಾಚ್ಕತ ವಿಡಿಯೋ ಆಫ್ ಮಾಡಿದ್ಮೇಲೆ ಕೊಡ್ತಾನೆ ಆಫ್ ಮಾಡ್ಬಿಟ್ಟು ಕೊಡ್ತಾನೆ ಇಂಥ ಮಗ ಏ ಸಾಂಬಾರ್ನಿಲ್ವಾ ಅಲ್ವಾ ಸೀತಾ ಇಲ್ಲಿ ತನಕನೂ ಬಂದಿತ್ತು ಇವು ನೋಡ್ದ ಕೊಡಿ ಇಲ್ಲೇ ಕೊಡ್ತೀನಿ ಪ್ಲೀಸ್. ಎರಡು ತಗೊಂಡಿದ್ದೀರಾ 100 ರೂಪಾಯಿ ಒಂದು ಪೀಸ್ ಟಿವಿ ಆನ್ ಮಾಡು ಆನ್ ಮಾಡು ನಾಳೆ ನೋಡು ಇದು ನಾಳೆ ಎಲ್ಲಿಕ್ಯಾ ಎಲ್ಲೂ ಹೋಗಲ್ಲ ನಾನು ಈಗಲೇ ನೋಡ್ಬೇಕು ಆನ್ ಮಾಡು ನೋಡಿ ಈಗ ನೀನು ಎಲ್ಲಾರ್ಸಲಿ ಶರತ್ ಗೌಡ್ರು ಶರತ್ ಕನ್ನಡಿಗೊಂದು ಹಾಕೊಂಡು ಕುತ್ಕತ್ಯಾ ಅದು ನಾವ ಫ್ಯಾನ್ಸ್ ಫ್ಯಾನ್ಸ್ ನಾವು ನೋಡ್ತೀವಪ್ಪ ಅವ್ರ ಫ್ಯಾನ್ಸ್ ಅಲ್ವಾ ಸೀರಿಯಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾಳೆ ನೋಡಿ ಗಾಯ್ಸ್ ಕರುಣ ಸೀರಿಯಲ್ ಫ್ಯಾನ್ ಆಗ್ಬಿಟ್ಟಿದ್ದಾಳೆ ಏ Z5 ಅಲ್ಲಿ ಕಣೋ ಅಥವಾ ಇದ್ರಲ್ಲಿ ಮುಗ್ದೋಗೈತೆ ಕಣಂತೆ ಮುಗ್ದೋಯ್ತಾ ಅಯ್ಯಪ್ಪ ಇವಾಗ ಊಟ ಮಾಡಿ ತಾಚಿ ಮಾಡೋದು ಅಷ್ಟೇ ಬಾಕಿ ಯಾಕೆಂದ್ರೆ ಕೆಲಸ ಬೇಜಾನ್ ಕೆಲಸ ಇತ್ತು ಕೆಲಸ ಎಲ್ಲ ನಾನೇ ಮಾಡಿರೋದು ಗಾಯ್ಸ್ ನನಗೂ ಆಯ್ತಲ್ಲ ಫ್ರೆಂಡ್ಸ್ ಕೋಣೆ ಅಂತ ಗೈಸ್ ಅದೇನೋ ಕೋಣೆ ಹಂಗಂದ್ರೆ ಕಿಚನ್ ಇದೇನಾ 25 ಇವತ್ತು ಡೇಟು ಇದೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್